ಶ್ರೀಮದ್ ಭಾಗವತದ 7ನೇ ಸ್ಕಂದವನ್ನು ಕೇಳುವುದರಿಂದ ಉಂಟಾಗುವ ಫಲವನ್ನು ಇಲ್ಲಿ ಹೇಳ್ತಾರೆ. ಪೂರ್ವದಲ್ಲಿ ಗೂರ್ಜರ ದೇಶ ಅಂದರೆ ಗುಜರಾತ್, ಆ ಗೂರ್ಜರ ದೇಶದಲ್ಲಿ ದಶಾರ್ಣ ಎಂಬ ರಾಜನಿದ್ದ. ಅವನಿಗೆ 2 ಹೆಂಡತಿಯರಿದ್ದರು. ಆದರೂ ರಾಜ ಪತ್ನಿಯರ ಸಂಪರ್ಕ ಮಾಡದೆ ವೇಶ್ಯಾಸ್ತ್ರೀಯ ಸಂಘವನ್ನು ಮಾಡ್ತಾ ಇದ್ದ. ಆ ವೇಶ್ಯೆಯಲ್ಲಿ ಭಾರೀ ಆಸಕ್ತಿ ಅವನಿಗೆ ಇತ್ತು. ಒಂದು ದಿವಸ ಏನಾಯಿತು, ಮಧ್ಯರಾತ್ರಿಯಲ್ಲಿ ತಾನು ವೇಶ್ಯೆಯ ಮನೆಗೆ ಹೋಗಿದ್ದಾನೆ. ಅವಳು ಬಾಗಿಲು ತೆರೆದಿಲ್ಲ. ನಿನ್ನ 2 ಹೆಂಡತಿಯರ ತಲೆಗಳನ್ನು ರುಂಡವನ್ನು ಕತ್ತರಿಸಿಕೊಂಡು ಬಂದರೆ ಬಾಗಿಲು ತೆರೆಯುತ್ತೇನೆ ಅಂದರು. ಈ ಕಾಮುಕನಾದ ರಾಜ ಏನು ಮಾಡ್ದ, ಹಾಗೆ ಮಾಡ್ದ. ಆ ಖಡ್ಗದಿಂದ 2 ಹೆಂಡತಿಯರ ರುಂಡಗಳನ್ನು ಕತ್ತರಿಸಿಕೊಂಡು ಬಂದ ಆ ವೇಶ್ಯೆಗೆ ಕೊಟ್ಟಿದ್ದಾನೆ. ಅವಳು ಭಾಳ ಖುಷಿ ಆಯಿತು. ಅವಳಿಗೆ ರಾಣಿಯಾಗಿ ತಾನು ಅರಮನೆಗೆ ಬಂದು ಕೂತ್ಕೊಂಡ್ಬಿಟ್ಲು. ಬೆಳಗ್ಗೆ ನೋಡ್ತಾನೆ ಎಲ್ಲ ಕೋಲಾಹಲ ಆಗ್ತಾ ಇದೆ. ಪ್ರಜೆಗಳೆಲ್ಲರೂ ಕೂಡ ರಾಜನು ಹೀಗೆ ವೇಶ್ಯೆಗೆ ಸೋತು ಹೋಗಿದ್ದಾನೆ, ಹೆಂಡತಿಯರನ್ನು ಕೊಂದು ಬಿಟ್ಟಿದ್ದಾನೆ ಅಂತ ಗೊತ್ತಾಯಿತು. ನಿನ್ನ ರಾಜ್ಯದಲ್ಲಿ ಇರೋದಿಲ್ಲ ಅಂತ ಹೇಳಿ ಎಲ್ಲರೂ ಊರು ಬಿಟ್ಟು ಹೋಗಲಿಕ್ಕೆ ಶುರು ಮಾಡಿದರು. ರಾಜ ಅದನ್ನು ನೋಡಿ ಪಶ್ಚಾತ್ತಾಪ್ತನಾಗಿದ್ದಾನೆ. ಅವನು ಊರು ಬಿಟ್ಟು ಹೊರಟೇ ಬಿಟ್ಟ. ಆ ಪಾಪದಿಂದ ಸತ್ತು ಹೋದವ ಭಾರೀ ನರಕಗಳನ್ನು ಅನುಭವಿಸಿದ್ದಾನೆ. ಆ ವೇಶ್ಯೆ ಕೂಡ ಸತ್ತವಳು, ಅವಳು ಅನೇಕ ನರಕವನ್ನು ಅನುಭವಿಸಿ ದುಃಖವನ್ನು ಅನುಭವಿಸಿದ್ದಾಳೆ. ಒಬ್ಬ ಕಿರಾತ ಸ್ತ್ರೀ ಅಂದರೆ ಬೇಡರ ಹೆಣ್ಣು ಮಗಳಾಗಿ ಹುಟ್ಟಿದ್ರು. ಈ ದಶಾರ್ಣ ರಾಜ ಅವಳ ಮನೆಯಲ್ಲಿ ಒಂದು ಬೆಕ್ಕಾಗಿ ಹುಟ್ಟಿದ. ಆ ಕಿರಾತಿಗೆ ಪೂರ್ವ ಜನ್ಮದ ಸ್ಮರಣೆ ಉಂಟಾಯಿತು. ನಂತರ ಅವಳು ಆ ಬೆಕ್ಕನ್ನು ಹಿಡ್ಕೊಂಡು ತೀರ್ಥಯಾತ್ರೆಯನ್ನು ಮಾಡ್ತಾಳೆ. ಗಂಗಾ ತೀರಕ್ಕೆ ಹೋಗ್ತಾಳೆ. ಅಲ್ಲಿ ಪುಲಸ್ತ್ಯ ಋಷಿಗಳು ಶ್ರೀಮದ್ ಭಾಗವತದ 7ಮ ಸ್ಕಂದವನ್ನು ಹೇಳ್ತಾ ಇದ್ರು. ಅದನ್ನು ಅವಳು ಹಾಗೂ ಬೆಕ್ಕು ಇಬ್ಬರು ಕೂಡ ಕೇಳಿದ್ದಾರೆ. ದೇಹತ್ಯಾಗ ಮಾಡಿ ದಿವ್ಯ ದೇಹವುಳ್ಳವರಾದರು. ವಿಮಾನದಲ್ಲಿ ಕೂತುಕೊಂಡು ಆ ಭಗವಂತನ ಲೋಕಕ್ಕೆ ಸೇರಿದ್ದಾರೆ. ಹಾಗೆ ಈ ರೀತಿ ಶ್ರೀಮದ್ ಭಾಗವತದ 7ನೇ ಸ್ಕಂದ ಸಕಲ ಪಾಪಗಳನ್ನು ಪರಿಹಾರ ಮಾಡಿ ಸದ್ಗತಿಯನ್ನು ನೀಡುತ್ತೆ. ಇಲ್ಲಿಗೆ 372ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.